ಗುರುವಾರದಿಂದ ನನ್ನ ಮಗಳು ಊಟನೇ ಮಾಡ್ತಾ ಇರಲಿಲ್ಲ. ಇಂಜೆಕ್ಷನ್ ಮಾಡಿಸಿದ್ವಿ, ಹಂಗಾಗಿ 1.5 ವರ್ಷದ್ದು ಇಂಜೆಕ್ಷನ್ ಮಾಡಿಸಿದ್ವಿ. ಅವಾಗಲಿದ್ದು ಊಟನೇ ಉಣ್ತಾ ಇಲ್ಲ ಗುರುವಾರದಿಂದ. ಇವತ್ತು ನಮ್ಮಮ್ಮ ಬಂದವರೆ ಸೂಪರಾಗಿರುವಂಥ ಮನೆ ಮದ್ದು ಹೇಳ್ತಾರಂತೆ. ಹಂಗಾಗಿ ಅವಾಗಿನ ಕಾಲದ ಮನೆ ಮದ್ದು ಅದು ಪವರ್ಫುಲ್ ರೆಮಿಡಿ ಅಂತ ಹೇಳ್ಬೋದು. 3 ದಿನ ಮಾಡಿದರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಪ್ಲೀಸ್. ನನಗೆ ಸರ್ಪ್ರೈಸ್ ಕೊಟ್ಬಿಟ್ರೆ ಅವರಿಗೆ ಇದೆಲ್ಲ ಏನು ಗೊತ್ತಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಬಂದಿದ್ದಾಳೆ. ನಮ್ಮವ್ವರು ಮಧ್ಯಾಹ್ನ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರೆ ಅವರು. ನಾನು ಸುಮ್ಮ ಮನೆ ಕೆಲಸ ಮಾಡ್ತೀವಿ ಅಂತ ಕುಂತಿದ್ದೀನಿ. ಬಂದ್ಬಿಟ್ರು ನಮ್ಮವ್ವ. ನಮ್ಮ ಅಣ್ಣ ಬಂದಿದ್ರು, ನಮ್ಮ ಅಣ್ಣ ಹೋದ್ರು ಅವರು. ನಮ್ಮ ಮಮ್ಮಿ ನನ್ನ ಜೊತೆನೇ ಉಳ್ಕೊಳ್ಳೋದು. ನಿಮ್ಮವ್ವ ನಾನು ಹಿಡಿಯೋ ಅವರಿಗೆ ಇದೆಲ್ಲ ಏನು ಗೊತ್ತಾಗಲ್ಲ. ಅದು ನಮ್ಮ ಅಣ್ಣನ ಮಗಳು ರಾಜ್ವಿ ಅಂತೇಳಿ. ಇವರು ನನ್ನ ಮಗಳು. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನನಗೆ. ನಮ್ಮವ್ವ ಕೇಳಾರ್ದು ನಮ್ಮ ಮನೆಗೆ ಬಂದಿರ್ಬೇಕು. ರಾಜು ಇಲ್ಲಿ ಬಾಮ. ರಾಜು ಇವರೇ ನಮ್ಮ ಅಣ್ಣನ ಮಗಳು ರಾಜ್ವಿ. ಚೆನ್ನಾಗಿದ್ದಾಳಲ್ಲ ಫ್ರೆಂಡ್? ನೋಡ ಎಷ್ಟು ತಳ್ಳಗಳ ಅದ್ರಕ್ಕಿಂತ ಡೇಂಜರ್ ಅದ ಫೋನ್. ಭಾಳ ಡೇಂಜರ್ ಅಂದ್ರೆ ಭಾಳ ಡೇಂಜರ್. ಎಲ್ರಿಗೂ ಹೊಡಿತಾಳ. ಯಾರು ಬಂದ ನೋಡಲಿ. ಮಮ್ಮಿ ಐರಾ ಇಲ್ಲಿ ನೋಡ್ ಮಮ್ಮಿ. ಇಲ್ಲಿ ನೋಡ್ ಮಮ್ಮಿ ಗುಂಡ. ಏಯ್ ಕಲ್ಲೆ ಇಲ್ಲಿ ನೋಡ್ ಮಮ್ಮಿ. ಹಾಯ್ ಮಾಡು. ಬಾಯ್. ಹಾಯ್ ಮಾಡು. ಬಾಯ್ ಬಾಯ್. ರಾಜ ಹಾಯ್ ಮಾಡು. ನೀನ್ ಮಾಡು ರಾಜ. ಬಾಯ್ ಅಂತ ಮಾಡಲ್ಲ ಈಗ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವಾಗ ಟೈಮು ಸಾಯಂಕಾಲ 5 ಗಂಟೆ ಆಗಿದೆ. ಬೆಳಗ್ಗೆನೆ ಮಧ್ಯಾಹ್ನ 1 ಗಂಟೆ 1:15 ಹಂಗೆ ಬಂದಿದ್ದಾರೆ ಅವರು. ಇವತ್ತು ಬಂದು ಇವತ್ತು ಎಸ್ಕೇಪ್ ಆಗೋರು ಅಷ್ಟೇ. ಹೋಗ್ಬಿಡಕ್ಕೆ ಇವತ್ತೇ. ಬಾ ಬಾ ರಾಜ. ಇವತ್ತಂಗೆ ನಮ್ಮ ಬನ್ನಿ. ಹೋಗು. ನಾಳೆ ತಂಗಿ ಸಾಲಿ ಹೋದ ಇರಲ್ಲ ನನ್ನ ಬಲ್ಲಿ. ಅದು ಇರಲ್ಲ. ನಮ್ಮ ಯಾರು ಇದ್ದೂರಾಗಲಿ ಆಜು ಬಾಜು ಯಾರು ಮಾಡ್ಕೋಬಾರ್ದು ಮದ್ವಿ. ದೂರ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಉಳ್ಕೋತಾರ. ಇಲ್ಲಾಂದ್ರ ಹೋಗ್ಬಿಡ್ತಾರ. ಹಂಗೆ ಅಲ್ವಾ ಫ್ರೆಂಡ್ಸ್? ನಿಜ ಇಲ್ಲ ಹೇಳ. ಮತ್ತು ಸನಿ ಇದ್ರ ಇರೋದೇ ಇಲ್ಲ ಯಾರು. ಅಷ್ಟ ದೂರ ಇದ್ರ ಎತ್ತಿ ಬಿಡಿಸೋದಾದ್ಮೇಲೆ ಬರ್ತೀನಿ. ಒಂದು 2 ದಿನ ಇರ್ತೀನಿ ಇಲ್ಲೇ. 2 ದಿನ ಇರ್ತಿಲ್ಲ. ಶಾಣಕಿ ಯಾವಾಗ ಸದಿ ಆಗೋಣ ಬಂದು ಇರ್ತೀನಿ ಅಂತಂದು ಅದನ್ನ ಆಗ್ಲಿಲ್ಲ. ಈಗ ಎಲ್ಲ ಕೆಲಸ ಆಗ್ಯದ. 1-2 ದಿನ ಇರ್ತೀನಿ ಅಂತಂದ್ರೆ ಆಗಲ್ಲ. ಅದು ನಿನ್ನ ಕೈಯಿಂದ ಆಗಲ್ಲ. ಕಡೆ ಇದ್ದಾರನ್ನೆಲ್ಲ ಇದ್ರೊಳಗೆ ಆಗ್ತಿದೆ. ಸರಿ ನೋಡಿ ಫ್ರೆಂಡ್ಸ್ ಹೆಂಗಂತ ಮೋನ. ಇದು ಯಾವ್ದವ್ರಿಗೆ ಗೊತ್ತಿಲ್ಲ. ಗಾಳಿ ಗಂಧನೂ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ನಿಂದಿರ್ಬೇಕಾದ್ರೆ ಎಲ್ಲರೂ ಏನು ಮಾಡ್ತೀನಿ ನೀನು ಅಂತ ಕೇಳ್ತಾರೆ ಈ ಕಡೆ ಅಷ್ಟೇ. ನಾವು ವಿಡಿಯೋ ಮಾಡ್ತೀನಂತ ಗೊತ್ತಾಗಲ್ಲ. ಏನು ಮಾಡ್ತೀವಿ? ಬರೀ ಹೊಲ ಮನೆ ದುಡಿತೀವಿ, ಎತ್ತಿ ಬಿಡಿಸ್ತೀವಿ, ಶಕ್ತಿ ತೆಗಿತೀವಿ, ಮನ್ಯಾಗ ರೊಟ್ಟಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಆಯ್ತು ಮುಂದೆ ಎಲ್ಲದ್ದು ಬಿಚ್ಚಿ ಕಟ್ಕೊಂಡು ಅಲ್ಲಿ ಹೋಗೋದು ಬಂದೆ. ಹೌದೌದು. ಮತ್ತೆ ಎಲ್ಲ ಹಳ್ಳಿಯಾಗಿರೋದೇ ಅದೇ ಪರಿಸ್ಥಿತಿ ಅಲ್ಲ. ಫೋನ್ ಮಾಡೋಕ್ಕೆ ನಮಗೆ ಬರಲ್ಲ. ಅದು ಇಡೇ ಯಾವಾಗ ಕಲಿಬೇಕು? ಹೌದು. ಬೈತಾಳ. ಫೋನ್ ಕಲಕಲ್ಲ ಅಂತ ಹೇಳ್ತೀನಿ. ಅದು ನಂಬರ್ ಹೊಡೆದ್ರೆ ತೋರಿಸಿದ್ರು ಬರವಲ್ಲ. ಯಾವಾಗ ಬರ್ಬೇಕವ? ನೋಡಿ ಫ್ರೆಂಡ್ಸ್, ನಮ್ಮವ್ವ ಎಷ್ಟು ಮುದ್ದ. ಏನು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಎಷ್ಟು ಚಿದುಕ್ರ ಅವ್ರೆಷ್ಟು ಜಗಳ ಆಡ್ತಾರ. ಆ ಹುಡುಗಿ ಆದದು ಭಾಳ ಬೆರಿಕೆ ಅದ. ಹುಡುಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಾಪು ರಮ್ಸ್ ಎಷ್ಟು ತಳ್ಳಗಳ ಅದ್ರಕ್ಕಿಂತ ಡೇಂಜರ್ ಅದ ಫೋನ್. ಹಲ್ವಾಡ್ಗ ಇಲ್ಲಿ ನೋಡಿ ಮಮ್ಮಿ. ಇಲ್ಲಿ ನೋಡು. ಇವಾಗ ಚಾ ಕಾಸ್ಬೇಕು ಫ್ರೆಂಡ್ಸ್. ನಮ್ಮ ಅತ್ತೆ ಅವರು ಹೊಲಕ್ಕೆ ಹೋಗಿದ್ದಾರೆ. ಹತ್ತಿ ಬಿಡ್ಸಕತ್ತಾರ. ಸೆಕೆಂಡ್ನೇ ಬಿಡಿ ಹೊಲಕ್ಕೆ ಹೋಗಿದ್ದಾರೆ ಅವರು. ನಮ್ಮ ಯಜಮಾನ್ರು ನಾಟಿ ಹಚ್ಚಕತ್ತಾರ. ನಾಟಿ ಹಚ್ಚೋ ಸಲಾಗ ಹೊಲಕ್ಕೆ ಹೋಗಿದ್ದಾರೆ ಅವ್ರನ್ನ. ಇವಾಗ ಯಾರಿಲ್ಲ. ನಮ್ಮಮ್ಮ ಯಾರಿಲ್ಲ ಟೈಮಿಗೆ ಬಂದ್ಬಿಟ್ಟಾಳೆ. ಇವಾಗ ನನಗೆ ಗೊತ್ತಿಲ್ಲ ಬರೋದು. ನಾನು ಕಸದಕ್ಕೆ ಅಂತ ಮನೆಯಾಗ ಕುಂತೀನಿ. ಸಡನ್ನಾಗಿ ಬಂದು ನಿಂತುಬಿಟ್ರೆ ನಾನು ಶಾಪರ್ ಹೋಗ್ತಾರಂತ ತಿಳ್ಕೊಂಬಿಟ್ಟೀನಿ.
ಏನ್ ಮಾಡ್ತೇನ ಮನ್ಸಾದಾಗ ಹೊಡೆ ಬರೋದು ಜಾಸ್ತಿ ಆದಾಗ ಹೊಡೆ ಹೋಗೋದು. ಅದೇ ಮನ್ಸಾದಾಗ ಒಡೆ ಬರೋದು, ಸಾಯಂಕಾಲ ಒಡೆ ಹೋಗೋದು. ನಮ್ಮ ಮನೆಗೆ ಹೋಗಿ ಮಕ್ಕತ್ನಿ ಅಂತಾರೆ. ಗುಂಡಮ್ಮ ಮ್ಯಾಲ ಜಾಸ್ತಿ ಆಯ್ತು ಹೊಡೆ ಬಂದೆವ. ಸಪ್ಪಂದು ಮಾಡ್ಕೊಂಡು ಡಬ್ಬಿ ಅಂದ್ರೆ ಡಬ್ಬಿ ತಂಪಿಟ್ಟಿದ್ವಿ, ಡಬ್ಬಿ ಕಡೆಗೆ ಕಾಯ್ಸ್ಕೊಂಡು ಮತ್ತೆ ಅವ್ರ ಹಣ್ಣುಗಳು ಸಪ್ಪಂದು ನಕ್ಸಂದು ಕಂಡ ಕೊಯ್ದು ಅವಾಗ ಸಪ್ಪಂದು ಕಡೆಕ್ ಮಾಡಿದ್ದೆ. ಇದು ಕಾಳು ಗಂಡಿಗೆ ಮತ್ತೆ ಕಡೆಕ್ ಮಾಡಿದ್ದೆ. ರೇಣಮ್ಮನೆ ಮಾಡಳವ ಹಾಯ್ ಹಾಯ್ ಅಂತೇಳಗ. ಬಾಯ್ ಮಾಡಿ ಹಾಯ್ ಬಾಯ್ ಮಾಡಿ ಬಾಯ್ ಮಾಡಿ ಹಾಯ್ ಮಾಡು ಎಲ್ಲರಿಗೆ. ಹಿಂಗೆ ಮಾಡಿ ಹಂಗೆ ಹಾಯ್ ಮಾಡು. ಇದು ಬಿಡು ಅದು ತಿನ್ನೋದು. ಏನು ತಿನ್ನಕತ್ತಿ? ಬಿಸ್ಕೆಟಾ? ಬಿಸ್ಕಿಟ್ ತಿನ್ನಕತ್ತೇನ? ಹಾಯ್ ಮಾಡು ರಾಜು. ಹಾಯ್ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್. ಹಿಂಗೆ ಮಾಡ್ಬೇಕು. ಎಲ್ಲಿ ಹೋಯ್ತು ನನ್ಗೆ ಪ್ಲೇಟ್ ಅಂತ ಕೊಡಾಕಿ ಫಸ್ಟ್. ಬಾಯ್ ಹೇಳ ಅತ್ತಿಗೆ ಬಾಯ್ ಹೇಳ. ಇಲ್ಲಿ ಇಲ್ಲಿಗ ಅಲ್ಲಿ ಮಾಡಿ ಬಾಯ್ ಮಾಡಿ. ನಿನ್ನ ಮಾತು ಕೇಳಿಗೈಸಿ ರಾಜು. ಬಾಯ್ ಮಾಡಿ ಈ ಕಡೆ ಟಾಟಾ ಮಾಡು, ಟಾಟಾ ಮಾಡು ರಾಜು. ಬಾಯಿ ಹ್ಞೂ ಮಲೆ ಹ್ಞೂ ಐರಾ ನೀ ಮಾಡಿ ಮಮ್ಮಿ. ನಮ್ಮ ಐರಾ ನೋಡಿ ಹೆಂಗೆ ಮಾಡ್ತಾ ಇವಾಗ. ಬಾಯ್ ಮಾಡು. ಟಾಟಾ ಮಾಡು ಮಮ್ಮಿ. ಅಲ್ಲಿದೆ. ಕಾಲಡ ಹಂಗೆ ಮಾಡ. ವೆರಿ ಗುಡ್. ನೋಡಿ ನೀನು ಮಾಡು, ನೀನು ಮಾಡು. ಆ ಕಡೆ ನೋಡ್ಬೇಕು. ಮಾಡು ಮಾಡು. ಪಾಪ ನನಗೆ ಸರ್ಪ್ರೈಸ್ ಕೊಟ್ರಿ ನೋಡಿ ಅವ. ನಾವು ಏನು ಅನ್ಕೊಂಡಿರ್ಲಿಲ್ಲ ಬರ್ತಾರಂತೇಳಿ. ನಾ ಅಂದೆ ಅಷ್ಟೇ, ರೇಣವನ್ನ ಯಾರನ್ನ ಬಂದ್ರೆ ಚಲೋ ಇತ್ತು, ಸಂಡೆ ಬೇರೆ ಇತ್ತು ಇವತ್ತು ಅಂತ. ಇರ್ಲಡೆ ಕಡೆ ಅವ ಅದಕ್ಕೆ ಬುಟ್ಟಾಳಾಗ್ಯದ. ಸುಮ್ಮದೆ ಮತ್ತೆ ಅಕ್ಕ ಹೋಗಳಂತ ಮಾಡಿದ್ದೆ ನಾನು. ಏ ಬಸ್ಸಿಗೆ ಕುಂದ್ರಸ್ತಾಳ ಅಂತ ನಾನು ಅಂದ್ರೆ ಸಂತಿಗೆ ಹೋಗಂಗಿದ್ರೆ ಇವತ್ತು ನಡೆಯವ. ನಾನು ಹೋಗೋಣ ಬರಂದೆ ನಿನ್ನ ಕೂಡ ಮತ್ತೆ ಹೋಗೋಣ ಬರ್ಬೇಕು. ಹೋಗೋಣ ಅಂದ್ರೆ ಆಗಲ್ಲಪ್ಪ ನನಗೆ ಇರ್ಬೇಕಂದೆ ಕಜ್ಜಾತಿ ಏನ್ ಬರಿಕೆ ನೋಡು ತಾಯಿ. ಈಗ ನೋಡು ರಾಜು, ಈಗ ನೋಡು ರಾಜು. ಏ ರಾಜು ಹಿಡ್ಕಲ್ಲಿ ಬಿಡು, ನೀರು ಹಿಡ್ಕಾಗ ಹಿಡ್ಕ ಇದು. ಹಿಡ್ಕತ್ತೇನು ಬಾ ಇಲ್ಲಿ ಬಾ, ನೀನು ಬಾ, ನೀನು ತಗ ಒಂದು ತಿನ್ನು ಒಂದು ಇತ್ತ ಬಾಯಿ ಕಡೆ. ತಿಲ್ಲಿ ಬಾರ, ತಿಲ್ಲಿ ಬಾ ತಿಲ್ಲಿ. ಹಾಂ ಕಿಲ್ಲೆ ಕಿಲ್ಲೆ. ಮತ್ತೆ ಮತ್ತೆ ಇದಂತ ಆಯ್ ಜಳಕ ಮಾಡಿಸಿನಿ ಅಷ್ಟೇ ಕುಂದಿರ್ಸಿ ನೋಡು ಐರನ್. ಗುಡ್ಡಮ್ಮ ಮಡಿ ಚಲೋ ಆಗಿಲ್ಲ ಅಂತ ಬೈದಾನ ರಾತ್ರಿ ಅಣ್ಣ. ಯಾವುದು? ನಾನು ನಿನ್ನ ಕಳಿಸಿಲ್ಲ ಚಲೋ ಟಿವಿಯಾಗಿದ್ದೈತಿಗೆಲ್ಲ ಒಂದತ್ತು ಟಿವಿಯಾಗಿದ್ದು ರಸಿಮಿಗಿರೋದು ಮತ್ತೆ. ಆಕೆ ಅಂತ ಕೇಳ್ತಿ ರಶಮ ಆಟ ಆಡಕ್ ಬಂದಾರ ಅವ್ರನ್ನ ಹಳ್ಳಿ ಪವರ್. ನಮ್ಮ ಪರ್ಸ್ ರಾಜ ಯಾವ ಹೋಗ್ಯಾನಂತವ ಯಾರು ಹೋಗ್ಯಾರ? ಪರ್ಸ್ ಯಾಕೆ ಹೋಗ್ಯಾನ? ಅವ್ರನ್ನ ಸಾಲು ಕಡ್ಲಿದ್ದು ಕರ್ಕೊಂಡು ಹೋಗ್ಯಾರಂತ. ಇದ್ರಾಗ ಆಗ್ತಾವನೆ ಜನ ಚಲಿಲೆ ಚಲಿಲೆ ಚಲಿಲೆ. ಈಗ ಇನ್ನೊಂದಿಲ್ಲ ಅದೇ ಕಾಲಂತ ಕಿತ್ತೊಕಟ ಒಳಗ ಬದಮಾಶಿ ಆಕಿವ ತಕೊಂಬಂದ್ರು ಶಲ್ಯ ತಗೊಂಡು ತಲೆ ವರ್ಷ ಹೋಗು ನಾದಿನಿ ತಲೆಗಿಲಿ ವರ್ಷ ಹಾಕಿ ಊಟ ಕುಂತಲಿಗೆ ಒಟ್ಟು ಉಂಡದಕ್ಕೆ ಹಿಂಗೆ ತೆಂಬಿಗೆ ತಗೊಂಡಕ್ಕೆ ಹಿಂಗೆ ಏನು ತೋರಿಸ್ಕೆ ಹಿಂಗೆ ಮುಸ್ರಿಗನ ಹಾಕಿದ್ರೆ ಏನು ಉಂಡವ ಯಾರು? ನಮ್ಮವ್ವರ ಆಕೆ ಮುಟ್ಟ ಗೊತ್ತದಲ್ಲ ಮತ್ತೆ. ಅಷ್ಟು ಜೀವ ಮಾಡ್ಯಾರ ಆಕೆ ನಾದಿನಿ ನಮ್ಮವ್ವ. ನಮ್ಮಪ್ಪ ತಾನು ಕಟ್ಟಿ ಮೇಲೆ ಕುಂತಳ ಅಂದ್ರೆ ತಂಗಿ ತಳಗ್ ಕುಂತಳ ಅಂದ್ರೆ ತಂಗಿ ಬಗಲಾಗ ಕುಂತಳ ನಮ್ಮಪ್ಪ. ಆಗಿನವ್ರು ಭಾಳ ಜೀವ ಅಕ್ಕ ತಂಗಿರಿ. ಅದಕ್ಕೆ ಆಕೆ ಆಕೆ ಕುರ್ಚಿ ಮೇಲೆ ಕುಂತಳ ಅಂತಂದ್ರೆ ಈಕೆ ನಮ್ಮ ಅಪ್ಪ ಹೋಗಿ ಹಿಂಗೆ ತಳಗ್ ಕುಂತಂದ್ರೆ ಅದು ಮರ ಬಾರ್ಲಾಕಿ ನಮ್ಮ ಅತ್ತಿ ಎದ್ದು ತಳಗ್ ಕುಂತಲ್ಲಪ್ಪ ನೀನು ಸರಿ ನಾನು ತಳಗ ಕುಂದಿರ್ತೀನಿ ತಳಗ್ ಕುಂದಿರ್ಬೇಕು ನಮ್ಮ ಅತ್ತಿ.
ಅವ್ರ ಅಣ್ಣ ಕೆಳಗೆ ಕುಂತ್ನಂದ್ರೆ ಉಣ್ಬೇಕಾದ್ರೆ ಶಾವಿಗೆ ಆಗಿಂದಾಗೆ ಶಾವಿಗೆ ತುಪ್ಪ ಸಕ್ರೆ ಒಂದೇ ಗಂಗಾಳಕ್ಕೆ ನೀಡ್ಬೇಕು, ಒಂದೇ ಗಂಗಾಳಕ್ಕೆ ಉಣ್ಬೇಕು ಅಣ್ಣ ತಂದು. ಏಯ್ರಾ ಕುಂದ್ರ ಬರ್ತಾನೆ ಯಾಕ್ರಾಗ 500 ಅಂದ್ರೆ 2,500 ಸೀರೆ ಆದವು ನಿಮ್ಗೆ. ನೀವು 5 ಮಂದಿ ತರ್ಬೇಕಿಲ್ಲ ಆಕೆ 5 ಮಂದಿ ಕೂಡಿ ಒಬ್ಬಾಕಿಗೆ ತರ್ಬೇಕ. ನಿಮ್ಮ ಅದ್ರ ತರಲಿಲ್ಲ ಆಕೆಗೆ ನಿಮ್ಗಿನ ಹೆಚ್ಚಿಗೆ ನಿಮ್ಮ ಅತ್ತಿಗೆ ಎತ್ತಿದ್ದ ನಮ್ಮ ಅಪ್ಪ ನನ್ನ ಮುಂದೊಂದು ಬ್ಯಾರಲ್ ಕಾಯಿ ಮಾಡ್ತೀರಿ. ಇದು ಎದಕ್ಕೆ ಮಾಡ್ಬೇಕವ? ಆಕೆ ಕೂಡ್ತೇನೆ ಅವಳಲ್ಲ ಊಟ ಉಣ್ಣಾರ್ದಕ್ಕೆ ಮಾಡ್ತಾರ ನಿಂಗೆ ಸುಡ್ಬೇಕನ? ಕಾಯ್ದಿಲ್ಲ ಅಂಚು ಕಾಯ್ದತ್ತ. ಇದೇನು ಮಾರಿ ಮ್ಯಾಗ ಇಳಿಸ್ತಾರೆ? ಯಾವನ ಮಕ್ಕಳು ಊಟ ಮಾಡ್ಲಿಕ್ಕಾದ್ರೆ ಈ ರೀತಿ ಮಾಡ್ಬೇಕನ್ನು. ಗೊತ್ತಾಯ್ತಾ ಫ್ರೆಂಡ್ಸ್? ಯಾರು ಊಟ ಮಾಡ್ಲಿಕ್ಕಂದ್ರ ಮಕ್ಕಳು ಈ ರೀತಿ ಮಾಡಿ ಎಲ್ಲಿಡ್ಬೇಕಾಗದು? ಮ್ಯಾಳ ಮ್ಯಾಗಿಟ್ಟು ಮತ್ತೆ ಆಯ್ತು 3 ದಿನ ಮಾಡ್ಬೇಕು. 3 ದಿನ ಈ ರೀತಿ ಮಾಡ್ಬೇಕನ್ನ. ಊಟ ಉಣ್ತಾವನ ಮಕ್ಕಳು? ಊಟ ಉಣ್ತಾವಂತ ನೋಡ್ರಿ ಮಕ್ಕಳು. 3 ದಿನ ಆದ್ಮೇಲೆ 3 ದಿನ ಆದ್ಮೇಲೆ ಉಣ್ತಾವ ನೀವು? ಊಟ ಬಿಟ್ಟಿರ್ತಾವಲ್ಲ, ಊಟ ಬಿಟ್ಟ ದೃಷ್ಟಿ ಆಗಿ ಆದ್ರ ಮಕ್ಕಳು ಅನ್ನ ಉಳ್ಳಾರ್ದ ಬಿಡ್ತಾವಲ್ಲ, ಅದಕ್ಕೆ ಮಾಡ್ತಾರೆ ಹಿಂಗೆ. ಹೌದಾ? ಯಾಕೆ 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 ಯಾಕಮ್ಮ? ಯಾರ ಅಣ್ಣನ ಖರ್ಚಿಗಿಲ್ಲ ಅದಾಗೆ ಹಂಗೆ ಎತ್ತ ಕಡೆ ಅರಿತದ ಅರಿಬಾರ್ದು ಅರಿಬಾರ್ದ. ಅದೆಲ್ಲ ಯಾರಮ್ಮ? ಅತ್ತೆ ಸ್ವಲ್ಪ ಅರಿಶಿನ, ಸ್ವಲ್ಪ ನೀರ, ಎಡ್ಡೆ ಅನ್ನ, ತಕ್ಷಣ ನೀರು ಅಷ್ಟೇನು? ಆ ಥರ ಅಪ್ಲೈ ಮಾಡ್ಬೇಕಂತ ಸುತ್ತ. ಇದು ಮಾಡಿ ಮಾರಿ ಮೇಲೆ ಇಳಿಸ್ಬೇಕು. ಮಾರಿ ಮೇಲೆ ಇಳಿಸ್ಬೇಕನ್ನು. ಮಾರಿ ಮೇಲೆ ಇಳಿಸಿ ಕಾಗಿ ಯಾವನ್ನ ಮ್ಯಾಳೆ ಮೇಲೆ ಕಾಗಿ ಪಾಗಿ ತಿಂದು ಹೋಗ್ತಾವೆ. ಅದು ತಿಂತಾವೆ 3 ದಿನ ಚಂಜಲಿ ಮುಂಜಾನೆ 3 ಸಲ ಇಳಿಸ್ಬೇಕು ಕೂಸಿನ ಮಾರಿ ಮೇಲೆ. ಈ ರೆಮಿಡಿನ 5 ಗಂಟೆಗೆ ಹಂಗೆ ಮಾಡಬೇಕು. ಇನ್ನು ಸೂರ್ಯ ಇರಬೇಕು. ಪಶ್ಚಿಮ ಕಡೆ ಮುಖ ಮಾಡಿ ನಿಂದ್ರಿಸಿ ಈ ರೀತಿ ಏನೇನು ಅಂತ ನಾಯಿ ಕಣ್ಣು, ನರಿ ಕಣ್ಣು, ಕಾಗಿ ಕಣ್ಣು ಅಂತೇಳಿ ಅಂತ ಈ ರೀತಿ ಮಾಡಿ ಮ್ಯಾಲೋಗಿ ಇಟ್ಟು ಬರಬೇಕು. ಮ್ಯಾಲೋಗಿ ಇಟ್ಟು ಬಂದಿದ್ದಾಳೆ ನಮ್ಮಮ್ಮ. ಹೊಂಟಿದೀವ ಕೆಳಗೆ. ಬೆರಕೆವ ನೋಡು ತಾಯಿ ಹೆಂಗೆ ಇಳಿತೇವೆ ನೋಡ್ರಿ 2 ಕೆಳಗೆ. ಬಾ ಇರ ಅಂತ ಆಕಿ ನನ್ನೇ ಜಗ್ತಾಳ ಇರಾಗ. ನೋಡು 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 ಹೆಂಗೆ ಇಳಿಬೇಕು, ಹೆಂಗೆ ಇಳಿಬೇಕು. ನಡಿ ಹೋಗ ಕಡಿ ಸೊಗಸು ಹಂಗೆ ಜಗ್ಗಿರಿ ಹಂಗ ಇರ. ಎಲ್ಲಿಗೆ ಜಂಪ್ ಮಾಡೋದು? ನಮ್ಮ ಅತ್ತೆಯವ್ರನ್ನ ಬಂದರು. ಚಹಾ ಕಾಸಿದೆ. ಚಹಾ ಕುಡಿಯೋಕೆ ಕುಂತಾರ ಇಬ್ರು. ಸುಮ್ಮನೆ ಇರ್ತಾಳೆ ಅವ ಎಲ್ಲಿದ್ದು ಅಲ್ಲೇ ಸಾಮಾನು ಇರ್ತಾಳ ಬಿಡಂಗಲ್ಲ. ಮೊಟ್ಟ ಚಿರಿಕೆ ಅದ ಆಕೆಲ್ಲ ತರ್ತಾಳ ಸಾಮಾನು. ಎಣ್ಣೆ ಪಾಣಿ ಅವ ನೋಡಿ. ಚಹಾ ಸುಡ್ತದಂತ ನಮ್ಮ ಅತ್ತೆ ಹಂಗೆ ಹಿಡ್ಕೊಂಡು ಕುಂತಾಳೆ. ನಮ್ಮದು ಡಬಲ್ ಇಟ್ಟಿರ್ತ ತಿಂದಿಲ್ಲ. ಅಲ್ಲ ತಿಂದನವ ತೊಬ್ಬತ್ತನೇ ತಿನ್ನಲ್ಲ ಅಂದಾಗ ಇಟ್ಟುಬಿಟ್ಟು ನಾನು ಮತ್ತೆ ನಾನು ತಿಂದಿಲ್ಲ. ಯಾವಾಗ ತಿಂತೆ? ದೀಪ ಮುಡ್ಸಿಲ್ಲವ ಕುಡಿಸಿಲ್ಲ. ಮತ್ತೆ ಅಲ್ಲಿ ಕುಂದಿರ್ಬೇಕಂತಲ್ಲ ಒಂದು ಆಳು. ನಾನು ಹಾಕ್ತೀನಿ ಇಲ್ಲಿ ನಮ್ಮ ಮಾಮರಿಗೆ ಆರಾಮಿಲ್ಲ, ಹಂಗಾಗಿ ಅವ್ರನ್ನ ಮಾತಾಡ್ಸಿ ಬರೋಕ್ಕಂತೇಳಿ ಹೊಂಟಾರ ರೆಡಿಯಾಗಿ. ಇಷ್ಟು ದಿನ ರಾಯಚೂರಾಗಿದ್ರಿ, ಇವಾಗ ಬಂದಿದ್ದಾರೆ, ಹೊಂಟಾರ. ಇವಾಗ ಮಲ್ಕೊಂಡಿದ್ದಾರೆ ಅಂದೆಲ್ಲ. ಅವರು ನಮ್ಮ ಯಜಮಾನ್ರು ತಂದೆ ಅಣ್ಣ ಅವರು ಇವಾಗ ಹುಷಾರಿಲ್ಲ. ಅವ್ರಿಗೆ ರಾಯಚೂರಾಗಿದ್ರು ಇಷ್ಟು ದಿನ 15 ದಿನ ಮೇಲೆ ಆಯ್ತು ಅವ್ರು ಹೋಗಿ. ಇವತ್ತು ಬಂದಿದ್ದಾರೆ. ಅನಿಸಿದಂಗೆ ನಮ್ಮ ಅವ್ವನ ಬಂದಿದ್ದಾರಲ್ಲ, ಹಂಗಾಗಿ ಇಬ್ಬರು ಹೋಗಿ ಮಾತಾಡ್ಸಿ ಬಂದ್ರಾಯ್ತಂತ ರೆಡಿ ಆಗಕತ್ತಾರ. ನಮ್ಮ ಅತ್ತಿಗೆ ಸುಡ ಚಹಾ ಬೇರೆ ಆಗಿ ಬರಲ್ಲ ಅವ್ರಿಗೆ. 1/2 hour ಇಡ್ತಾರೆ ಸೈಡಿಗೆ. ಈಗ ಹೆಂಗೋ ಅಂತ ಕುಡಿತಾರೆ. ಕುಡಿದು ಹೋಗಿ ಬರ್ತಾರೆ ಫ್ರೆಂಡ್ಸ್.
ಸಾಯಂಕಾಲ 9 ಗಂಟೆ ಆಗಿದೆ. ನಮ್ಮ ಅಣ್ಣ ಇವಾಗ ಮಟನ್ ತಂದು ಕೊಟ್ಟಾನೆ. ಈಗ ಮಾಡಬೇಕು. ಮಾಡಿ ರೊಟ್ಟಿ ಮಾಡಿ ಅನ್ನ ಆಗಿದೆ ಇವಾಗ, ಬಿಸಿ ಅನ್ನ. ಅದೆಲ್ಲ ಮಾಡಿ 12 ಗಂಟೆ ಆಗಿರುತ್ತೆ. ಚೆನ್ನಾಗಿದೆ ಮಟನ್ನು. 1 kg ಮಟನ್ ತಗೊಂಬಂದಿದ್ದಾರೆ ಈ ಕಡೆ. ಯಾಕೋ ನನ್ನ ಕೈಯಿಂದ ಉಣಂಗಾಗಿದೆ ಅಂತ ಅವರಿಗೆ, ಹಂಗಾಗಿ ಇಲ್ಲಿಗೆ ಬಂದಿದ್ದಾರೆ. ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾರೆ ನನ್ನ ಮಗಳು ಐರಾ. ರಾಜಿಗೆ ನಿದ್ದೆ ಬಂದದ, ಅಳ್ತಾ ಇದ್ದಾಳೆ ಅವಳಿಗೆ ಜೋಜೋ ಮಾಡ್ಬೇಕಂತ. ನಮ್ಮ ಮನೆಗೆ ಬೇರೆ ತೊಟ್ಲೇ ಇಲ್ಲ. ನಮ್ಮವ್ವ ಬೈತಾ ಇದ್ದಾಳೆ ನನಗೆ. ಮಕ್ಕಳ ಮಗಳು ನಿನ್ನ ಮೊಮ್ಮಗಳ ಸಲ ಕಟ್ಬೇಕು ನೋಡಿ. ಮಟನ್ ಮಾಡಾಕಂತೀನಿ. ಅರಿಶಿನ, ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬಗಾರ್ ಹೊಡೆದಿದ್ದೀನಿ, ಎಣ್ಣೆ ಹಾಕಿ. ಸಿಂಪಲ್ಲಾಗಿ ಮಟನ್ ಮಾಡೋದು. ನೋಡಿ ಹೆಂಗೆ ತಿರುಗ್ತಾವಳೆ ನನ್ನ ಮಗಳು ಅಂತೇಳಿ. ತುಂಬ ಅಂದರೆ ತುಂಬ ಇಬ್ರಿಗಿಬ್ರು ಆಟ ಜಾಸ್ತಿ ಇರುತ್ತೆ. ಅವರಿಬ್ಬರು ಸೇರಿದ್ರೆ ಇಡೀ ಪ್ರಪಂಚನೇ ಮರಿತಾರೆ, ಅಷ್ಟೊಂದು ಆಟ ಆಡ್ತಾರೆ ಅವರು. ಏಳೆಂಟು ರೊಟ್ಟಿ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣಗೆ ಮಾಡ್ಬೇಕು ಬಿಸಿ ರೊಟ್ಟಿ. ಬೇಗ ಮಾಡಿ ಇನ್ನು ಊಟ ಮಾಡಬೇಕು. ಇವಾಗೆಲ್ಲ ರೆಡಿ ಆಗಿದೆ. ಇವಾಗ ಚಿಕನು, ಅನ್ನ, ರೊಟ್ಟಿ ರೆಡಿ ಆಗಿದೆ. ಅವ್ರಿಗೆ ಊಟ ಮಾಡಿ ಕಲಿಸ್ಬೇಕು. 11:30 ಆಗಕತ್ತಿದೆ ಟೈಮು. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. 12 ಗಂಟೆ ಆದರೂ 1 ಗಂಟೆ ಆದರೂ ಹೋಗ್ತಾರೆ ಅವರು. ಇಲ್ಲೇ ಬಾಜು ಇದೆಯಲ್ಲ ಊರು, ಹಂಗಾಗಿ. ವಿಡಿಯೋ ಹೆಂಗೆ ಅನಿಸ್ತಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೈಸಾಗಿ ಬಂದಿದೆ ಮಟನ್ ಸಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ತೆಳುವಾಗಿ ಮಾಡಿಲ್ಲ, ಅಷ್ಟು ಗ್ರೇವಿನೂ ಇಲ್ಲ, ಮೀಡಿಯಮ್ ಇದೆ ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನಾನು ಊಟ ಮಾಡ್ತಾಯಿದ್ದೀನಿ ಇವಾಗ. 11:45 ಆಗಿದೆ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.